ಮಾಡಿದ್ರೆ ಮಧ್ಯ ಕರ್ನಾಟಕಕ್ಕೂ ಅನುಕೂಲ ಆಗುತ್ತೆ, ಉತ್ತರ ಕರ್ನಾಟಕ ಭಾಗಕ್ಕೂ ಅನುಕೂಲ ಆಗುತ್ತೆ. ಅವರಿಗೆ ತಿಳಿದ ರೀತಿಯಲ್ಲಿ ಹೇಳಿದ್ದಾರೆ. ನಾವು ಕೂಡ ತುಮಕೂರಿಗೆ ಆಗ್ಬೇಕು ಅನ್ನೋ ಇಚ್ಛೆ ಮೊದಲಿಂದನೂ ಕೂಡ ಅದನ್ನ ಎಕ್ಸ್ಪ್ರೆಸ್ ಮಾಡಿದ್ದೀನಿ ನಾನು ಕೂಡ. ಆದ್ರೆ ಟೆಕ್ನಿಕಲ್ ಕಮಿಟಿ ಏನು ಎರಡು ಜಾಗವನ್ನ ನೋಡಿ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟ್ರಿ ನಮ್ಮ ಎಂ ಬಿ ಪಾಟೀಲ್ ರವರು ಎರಡು ಜಾಗವನ್ನ, ಒಂದು ನೆಲಮಂಗಲದ ಕುಣಿಗಲ್ ರೋಡ್ ಇದೆಯಲ್ಲ ಆ ಭಾಗ ಒಂದು ಮತ್ತು ಬಿಡದಿ ಒಂದು ಅಂತ ಹೇಳಿ ಅವರು ಪ್ರಸ್ತಾಪ ಮಾಡಿದ್ದಾರೆ. DGCN ಅವರು ಅವ್ರದ್ದು ಟೆಕ್ನಿಕಲ್ ಟೀಮ್ ಇದೆ, ಟೆಕ್ನಿಕಲಿ ಅವರು ಎಕ್ಸಾಮಿನ್ ಮಾಡ್ತಾರೆ. ನಮಗೆ ತುಮಕೂರಿಗಾದ್ರೆ ಬಹಳ ಒಳ್ಳೇದಲ್ಲ, ಯಾಕೆಂದ್ರೆ ಒಂದು ಸುಮಾರು 18-20 ಜಿಲ್ಲೆಗಳಿಂದ ತುಮಕೂರು ಪಾಸ್ ಆಗುತ್ತೆ, ಅವ್ರಿಗೆಲ್ಲ ಅನುಕೂಲ ಆಗುತ್ತೆ ಅನ್ನೋದು ಒಂದು ನಮ್ಮ ಆರ್ಗ್ಯುಮೆಂಟು. ಎರಡನೇದು ಇನ್ನೊಂದು ಸ್ವಲ್ಪ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಈಗೇನಿದೆ ಆ ಲೈನ್ನಲ್ಲೇ ಅದು ಬರ್ಬೋದೇನೋ ಅಂತ, ಅದು ಟೆಕ್ನಿಕಲ್ ಇದಕ್ಕೆ ಬಿಟ್ಟಿದ್ದು. ತುಮಕೂರಿಗೆ ಖಂಡಿತವಾಗಿ ತುಮಕೂರಿಗಾದ್ರೆ ನನಗೆ ಬಹಳ ಸಂತೋಷನ ಆಗುತ್ತೆ. ನಾವು ಒತ್ತಾಯ ಮಾಡಿದ್ರಲ್ಲ ಸರ್? ಇಲ್ಲ, ನಾವು ಹಿಂದೆ ಎಲ್ಲ ಕೇಳಿದ್ದೀವಿ, ನಾವು ಹಿಂದೆ ಕೇಳಿ ತುಮಕೂರಿಗೆ ಮಾಡಿಕೊಡ್ಬೇಕು ಅಂತ ಕೇಳಿದ್ವಿ ಹಿಂದೆ. ಆಮೇಲೆ ಅವರು ಟೆಕ್ನಿಕಲ್ ಟೀಮು ಅದು ಯಾವುದೋ ಒಂದು ಕಮಿಟಿ ಮಾಡಿದ್ರಲ್ಲ, ಅವರು ಆ ಎರಡು ಜಾಗವನ್ನ ರೆಕಮೆಂಡ್ ಮಾಡಿದ್ದಾರೆ ಅಂತ. ಸರ್ಕಾರ ಅಂತಿಮವಾಗಿ ಏನು ತೀರ್ಮಾನ ತಗೊಳುತ್ತೆ ನೋಡಿ. ಬಿಡದಿ ವಿಚಾರವಾಗಿ ಪಾದಯಾತ್ರೆ ಮಾಡ್ಲಿಕ್ಕೆ ಅಂದ್ರೆ ಈಗಾಗಲೇ ಪ್ರತಿಭಟನೆ ಮಾಡಿದ್ದಾರೆ, ನೆಕ್ಸ್ಟ್ ಪಾದಯಾತ್ರೆ ಮಾಡ್ತೀವಿ ಅಂತ ಬಿಜೆಪಿ ಘೋಷಣೆ ಮಾಡಿದ್ರು. ಅವ್ರಿಗೇನು ತಿಳಿದಿದೆ ಅವರು ಮಾಡ್ತಾರೆ. ಇದು ನಾವು ಅಭಿವೃದ್ಧಿ ದೃಷ್ಟಿಯಿಂದ ಮಾಡೋದಕ್ಕೆ ಹೊರಟಿದ್ದು. ಹಿಂದೆ ಕುಮಾರಸ್ವಾಮಿ ಅವರೇ ಇದನ್ನ ಪ್ರಸ್ತಾಪ ಮಾಡಿದ್ರು, ಆನಂತರ ಅದನ್ನ ಕೈಬಿಟ್ಟಿದ್ರು. ಮತ್ತೆ ತಿರುಗಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡಬೇಕು ಅಂತೇಳಿ ಈಗಿನ ಮುಖ್ಯಮಂತ್ರಿಗಳು ಶಿವಕುಮಾರ್ ಅವರು ಈಗ ಅದನ್ನ ತೆಗೆದುಕೊಂಡಿದ್ದಾರೆ. ಮೊದಲೇ ಹಿಂದೆ ನಾನು ಸಿದ್ದರಾಮಯ್ಯನವರು ಇದ್ದಾಗಲೇ ಕ್ಯಾಬಿನೆಟ್ ಅಲ್ಲಿ ಅದನ್ನ ಅಪ್ರೂವ್ ಮಾಡಿಸ್ಕೊಂಡಿದ್ರು. ಈಗ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡುವಂಥದ್ದು. ಹಾಗಾಗಿ ಅವರು ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿದ್ರು, ನಾವು ಯಾರನ್ನೂ ಒತ್ತಾಯ ಮಾಡೋದಿಲ್ಲ, ವಾಲಂಟಿಯರ್ ಆಗಿ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದೀವಿ, ಮನವೊಲಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ರಾಜಕೀಯ ಮಾಡೋದಕ್ಕೆ ಅವರು ಹೊರಟಿದ್ದಾರೆ. ರಾಜಕೀಯದ್ದು ಇಂಥದಕ್ಕೆಲ್ಲ ಅಭಿವೃದ್ಧಿ ದೃಷ್ಟಿಯಿಂದ ನೋಡಬೇಕು, ರಾಜಕೀಯ ದೃಷ್ಟಿಯಿಂದ ನೋಡಬೇಕು.